ಹಾಂ ಮುಖ್ಯ ಕಾರ್ಯದರ್ಶಿಗೆ ಈಗಾಗಲೇ ಮಾತು ವಿವಾದ ಆಗಿದೆ ಸಾಕಷ್ಟು. ಕೇಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಗೊತ್ತಿಲ್ಲ ಕೇಸ್ ಆಗಿದ್ದಿಲ್ಲ ಅಂದರೆ. ಸೊ ಈ ರೀತಿ ಆಗಬಾರ್ದಿತ್ತು, ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ನೋಡೋಣ, ಕಾನೂನು ಇದೆ, ಮುಂದೆ ಏನಾಗ್ತಿತ್ತು ಕಾಯ್ದು ನೋಡೋಣ್ರಿ. ಪದೇ ಪದೇ ಯಾಕೆ ಬಿಜೆಪಿ ಅವರು ಮಳೆಯ ಮೇಲೆ ಟಾರ್ಗೆಟ್? ಮೇಲಿಂದ ಮೇಲೆ ಅವ್ರದ್ದೇ ಎರಡನೇ ಸಾರಿ ಅವ್ರದ್ದೇ ಸೇಮ್ ಪ್ರಾಬ್ಲಮ್. ಗುಲ್ಬರ್ಗದಲ್ಲಿ ಒಂದು ಸಾರಿ ಆಯಿತು, ಸೇಮ್ ಮಹಿಳೆ, ಇದು ಮಹಿಳೆ ಮೇಲೆ ಈ ಥರ ಆರೋಪ ಮಾಡೋದು. ಇನ್ನು ಅವ್ರ ಪಾರ್ಟಿಯವ್ರು ಅವ್ರ ಬುದ್ಧಿ ಹೇಳ್ಬೇಕಲ್ಲ. ಈಗ ಅವ್ರ ಪಾರ್ಟಿಯವ್ರ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಅವ್ರ ಪಾರ್ಟಿಯವ್ರು ಅವ್ರಿಗೆ ಬುದ್ಧಿ ಹೇಳೋದು ಪ್ರಯತ್ನ ಆಗಬೇಕು. ಹೌದು, ಅದಲ್ಲ. ಇನ್ನು ಅವ್ರ ಪಾರ್ಟಿಯವ್ರು ಕರೆದು ಅವ್ರಿಗೆ ಬುದ್ಧಿ ಮಾತಾ ಹೇಳಬೇಕಷ್ಟೆ. ಚುನಾವಣೆಗೆ ಯರಗಟ್ಟಿ ತಾಲೂಕಿಂದ ಸಭೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ನಮ್ಮಲ್ಲೂ PKPS ಅಧ್ಯಕ್ಷರು ಸದಸ್ಯರ ಜೊತೆ ಮಾತಾಡಿದ್ಮೇಲೆ ಏನು ಡಿಸಿಷನ್ ತೊಗೋಬೇಕಂತ ಮುಂದೆ ಚರ್ಚೆ ಫೈನಲ್ ಮಾಡ್ತಾರೆ ನಂತರ. ಇಡೀ ಜಿಲ್ಲೆ ಒಳಗೆ ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ಜನ ಆಗ್ತಾ ಇದೆ ನಿಮ್ಮ ಬೆಂಬಲಿಗ? ನೋಡೋಣ, ಇದರಲ್ಲಿ ಕಾಂಗ್ರೆಸ್ BJP ಅಂತ ಚುನಾವಣೆ ಆಗೋಲ್ಲ. ಇದು ಪಾರ್ಟಿ ಆಧಾರಿತ ಚುನಾವಣೆ ಅಲ್ಲ. ಅವ್ರಿಗೆ ಯಾರಿಗೆ ಹೆಚ್ಚು ಒಲವಿದೆಲ್ಲ ಮೆಂಬರ್ಸ್ PKPS, ಅದ್ರ ಮ್ಯಾಗ ಇದು ಚುನಾವಣೆ ಡಿಪೆಂಡ್ ಆಗಿದೆ. ನಾರಾಯಣ ಬರಮಣಿ ವಿಷಯದಲ್ಲಿ ಹಾಂ ರೀ, ಸರ್ಕಾರಕ್ಕೆ ಎಲ್ಲಿ ಏನಾಗ್ತಾ ಇದೆ? ಯಾಕಂತಂದ್ರೆ ಅವ್ರು ಏನು ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಮಾಡ್ಕೋತೀರಾ ಅಥವಾ ಹೇಗೆ? ಇಲ್ಲ ಅಕ್ಸೆಪ್ಟ್ ಮಾಡೋ ಪ್ರಶ್ನೆ ಇಲ್ಲ. ಅಂತ ಭಾಳಷ್ಟು ಘಟನೆ ಆಗ್ತಿರ್ತಾವೆ ಅನಿಶ್ಚಿತವಾಗಿ. ಅದೇನೋ ಆಗಬೇಕು ಮಾಡಬೇಕಾದಂಥ ಘಟನೆ ಅಲ್ಲ, ಅನಿಶ್ಚಿತವಾಗಿ ಅಂತ ಅಚಾನಕ್ ಆಗಿರುವಂಥ ಒಂದು ಘಟನೆ ಅದು. ಈಗಾಗಲೇ ಅದ್ರ ಬಗ್ಗೆ CM ಅವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ಬಹುಶಃ ಅವರು ಒಪ್ಬೋದು, ಅದು ಮುಗಿದಿ ಅಂತ ನೀನು ಭಾವಿಸಿದ್ದೀವಿ ನಾವು. ಎಲ್ಲ ಅವ್ರು ಯಾರು ಅದಕ್ಕೆ ಏನು ಸಂಬಂಧ ಏನೇನು ಮತ್ತು ಈಗ ಅವ್ರು ಏನು ಮಾಡ್ಬೇಕ್ರಿ? ಈಗ ನಿನ್ನೆ ಆಗಿತ್ತು ಮೊನ್ನೆ ಆಗಿತ್ತು ಆ ಘಟನೆಗೆ ಅದಕ್ಕೆ ಅವರು ಹೇಳಬೇಕಲ್ಲ, ಕೊಡ್ತಾರಾ? ಕೊಡೋಲ್ಲ. ಸೊ ಅದಕ್ಕೆ ಎಷ್ಟು ಮುಖ್ಯಮಂತ್ರಿಗಳು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಬಹುಶಃ ಅಲ್ಲಿ ಕ್ಲೋಸ್ ಆದರೆ ಒಳ್ಳೆಯದು. ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಅನರ್ಹ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಅಭಯ್ ಪಾಟೀಲ್ ಅವ್ರು ಹೇಳ್ತಾರೆ. ಕಾನೂನಲ್ಲಿ ಸ್ಪಷ್ಟವಾಗಿದೆ, ಯಾವುದೇ ಆಸ್ತಿ ಹೊಂದವ್ರಿಗೆ ಅನರ್ಹ ಅಂತ ಇದೆ. ಅದನ್ನು ನೋಡಿ ಅಂತೇಳಿ ಫಸ್ಟು ಸುಮ್ಮನೆ ಮಾಡ್ತಾರೆ ಯಾರು. ಯಾವುದೇ ಆಸ್ತಿ ಹೊಂದಂಗಿಲ್ಲ, ಬಾಡಿಗೆ ತೊಗೊಳಂಗಿಲ್ಲ ಅಂತ ಇದೆ ಕಾನೂನಲ್ಲಿ. ಆಧಾರ ಮ್ಯಾಗ RC ಅವರು ರದ್ದು ಮಾಡಿದರು. ಅದನ್ನೇ ಸರ್ಕಾರ ಎತ್ತಿಡಿದೆ ಅಷ್ಟೇ. ಇದು ಮತ್ತೆ ಕೋರ್ಟಲ್ಲಿ ಇದೆಯಲ್ಲ, ಮತ್ತೆ ಮುಂದುವರಿತೈತೆ, ಫುಲ್ ಹಿಯರಿಂಗ್ ಆಗ್ತೈತೆ. ಅಂತಿಮ ತೀರ್ಪು ಬರೋವರೆಗೆ ಕಾಯ್ಬೇಕಷ್ಟೆ. ಡಿಸೆಂಬರ್ ಒಳಗೆ ಬೆಳಗಾವಿ ಜಿಲ್ಲೆಯನ್ನ ವಿಂಗಡಣೆ ಮಾಡಬೇಕು ಅಂತೇಳಿ ಬಿಜೆಪಿ ಆಗ್ರಹ ಮಾಡ್ತಾರೆ. ಅವ್ರ ಕೈಯಾಗ ಅಧಿಕಾರ ಇತ್ತಲ್ಲ, ಮತ್ತೆ ಅವಾಗ ಯಾಕೆ ಮಾಡಿಲ್ಲ ಅಂತ. ಯಾಕಂದ್ರೆ ಜಾತಿ ಗಣತಿ ಶುರು ಆಗ್ತದೆ, ಅದಾದ್ಮೇಲೆ ಜಿಲ್ಲಾ ವಿಭಜನೆ ಮಾಡೋಕೆ ಬರೋದಿಲ್ಲ, ಡಿಸೆಂಬರ್ ಒಳಗೆ ಮಾಡಲಿ ಅಂತ ನೋಡೋಣ. ಸರ್ಕಾರ ಈಗ ನಾವೆಲ್ಲರೂ ಹೇಳಿದ್ವಿ, ನಮ್ಮ ಜಿಲ್ಲೆಯವರು ಎಲ್ಲರೂ ಮುಂದೆ ವಯಸ್ಸಲ್ಲಿ ಹೇಳಿದ್ವಿ, ಯಾರು ಕೂಡ ವಿರೋಧ ಇಲ್ಲ. ಸೊ ನಾವು ಹೇಳಿದ್ದೀನಿ, ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಬೇಕು. ಮುಖ್ಯಮಂತ್ರಿ ಬದಲಾವಣೆ ಆಗುವ ವಿಷಯದಲ್ಲಿ ಮುಖ್ಯಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದರಲ್ಲಿ ರಾಮನಗರ ಶಾಸಕರು DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು, ಅವರು 2 ವರ್ಷ ಅಂತ ಪದೇ ಪದೇ ಹೇಳ್ತಾರೆ. ಹೇಳಿದ್ರೆ ಏನಂತೆ ಮಾಡೋರು ಯಾರು ಹೇಳಿದ್ರು? ಒಬ್ಬರೇ ಯಾಕೆ? ಬಾಲಕೃಷ್ಣ ಅವ್ರು ಹೇಳಿದ್ದಾರೆ, ಶಿವಗಂಗಾ ಹೇಳಿದ್ದಾರೆ, ಸುಮಾರು ಜನ ಹೇಳ್ಯಾರ. ಒಬ್ಬರೇ ಯಾಕೆ? ಅಂತಿಮವಾಗಿ ಮಾಡೋದು ಬಿಡೋದು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ CM, ನಾನೇ ಇರ್ತೀನಿ ಅಂತ. ಹೈಕಮಾಂಡು ಕೂಡ ಹೇಳಿದೆ. ಸೊ ನಾವು ಹೇಳೋಂಥದ್ದು ಏನು ಅಥವಾ ಸೆಪ್ಟೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲ. ಈಗ ಅವರೇ ಹೇಳಿದಾರಲ್ಲ, ಮತ್ತೆ ಇಲ್ಲಿ ನಾವೇ ಇರ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಅವರೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂತ ಮೊನ್ನೆ ಸುರ್ಜೇವಾಲ ಅವರು ಹೇಳಿದ್ದಾರೆ. ಇನ್ನು ಹೇಳಿದ ಮ್ಯಾಗ ನಾವು ಅದ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ. ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಈಗ ಬೆಳಗಾವಿ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಕಡೆ ಈಗಿನ ರಸ್ತೆಗಳು ಮಳೆಗೆ ಎಷ್ಟು ಹಾಳಾಗಿದೆ ಅದ್ರ ಬಗ್ಗೆ ಇಲ್ಲ, ಇನ್ನೂ ಅಂತ ಏನು ಅಷ್ಟು ಡ್ಯಾಮೇಜ್ ಆಗಿಲ್ಲ. ಯಾಕಂದರೆ ಆಗಿದ್ದು ಓನ್ಲಿ ಖಾನಾಪುರ ಬೆಳಗಾವಿ ಮಾತ್ರ ಜಾಸ್ತಿ ಡ್ಯಾಮೇಜ್. ಅದು ಬಿಟ್ಟರೆ ಉಳ್ಕಿ ಜಿಲ್ಲೆಯಲ್ಲಿ ಅಂತ ಇನ್ನೂ ಡ್ಯಾಮೇಜ್ ಇಲ್ಲ. ಆದರೂ ತಕ್ಷಣ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ದೀವಿ, ಟೆಂಪರರಿ. ಸರ್, ಮೊನ್ನೆ ಮೀಟಿಂಗಲ್ಲಿ ನಿಮ್ಮ ಹೈಕಮಾಂಡ್ ತಮ್ಮನ್ನೇನಾದರೂ ರಾಜ್ಯ ಅಧ್ಯಕ್ಷನ ಮಾಡ್ತೀವಿ ಅಂತ ಏನಾದರೂ ಆಶ್ವಾಸನೆ ಕೊಡ್ತಾ? ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ರೀ. ನಮ್ಮ ಹತ್ತಲ್ಲಿ ಚರ್ಚೆ ಇಲ್ಲ. ನಿಮ್ಮ ಬೆಂಬಲಿಗರು ನೀವು ಆಗಬೇಕು ಅಂತ ಹೇಳಿ ಇದೇ ಎಲ್ಲ ಕಡೆ ಇದೆ. ಇದ್ದೇ ಇದೆ. ಅವ್ರು ಅಂತಿಮವಾಗಿ ಡಿಸಿಷನ್ ಅವ್ರು ಮಾಡಬೇಕಲ್ಲ, ಹೈಕಮಾಂಡ್. ವೇಟ್ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.